ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಅದರ ಅಂಡರಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಈಗ ಏನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಕ್ರೈಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, VAO ರಿಕ್ರೂಟ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಹಾಗೆಯೇ ಈ ಭೂಮಾಪಕರ ಒಂದು ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನು ಆನ್ಲೈನಲ್ಲಿ ಅರ್ಜಿಯನ್ನು ಕಾಲ್ಫರ್ ಮಾಡಿದರೆ ಈಗ ಅದು ಒಂದಷ್ಟು ಹುದ್ದೆಗಳ ಪರೀಕ್ಷೆಗಳು ಕೂಡ ಎಕ್ಸ್ಟೆಂಡ್ ಆಗಿದೆ. ಅದನ್ನು ಈಗಾಗಲೇ ವಾಟ್ಸಾಪ್ ಮತ್ತು ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ, ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಈ 3 ವಿಭಾಗದ ಪರೀಕ್ಷೆಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಥವಾ ವೆರಿಫಿಕೇಷನ್ ಟೈಮಲ್ಲಿ ನೀವು ದಾಖಲೆಗಳನ್ನು ಕೊಡಬೇಕಾದಾಗ ಇಲ್ಲೇನು ಮೆನ್ಷನ್ ಮಾಡಿದರೆ, ಅಲ್ಲಿ ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಿದೆ. ಸೊ ಕನ್ಫ್ಯೂಸ್ ಎಲ್ಲಿಂದ ಯಾರು ಕ್ರಿಯೇಟ್ ಮಾಡಿರೋದು, ಮೊದಲು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗಲೂ ಇಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು ಕನ್ಫ್ಯೂಸ್ ಯಾರು ಕೂಡ ಇಲ್ಲಿ ಕ್ರಿಯೇಟ್ ಮಾಡಲ್ಲ ಇಲ್ಲಿ. ಸೊ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರಲ್ಲಿ ದಟ್ ಒನ್ ಆಫ್ ದ ನೋಟಿಫಿಕೇಷನ್. ಇದು ಬಂದ್ಬಿಟ್ಟು ನಿಮಗೆ VAO ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಷನ್ ಆಗಿದ್ದಂಥ ಒಂದು ಅಧಿಕೃತ ಅಧಿಸೂಚನೆ ಇದೆ. ನೀವು ಬೇಕಾದರೆ ಅಫಿಷಿಯಲ್ KA ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಇದೊಂದು ಕಾಪಿ ಸಿಗುತ್ತೆ, ಅಲ್ಲಿ ನೀವೇ ಓದ್ಕೊಳ್ಬೋದು ಬೇಕಾದ್ರೆ ಅದನ್ನು. ಸೊ ಇಲ್ಲಿ ಸರ್ಕಾರಿ ನೌಕರಿಗೆ ಅಂತಂದ್ಬಿಟ್ಟು ಯಾರ ಒಂದು ಆದಾಯ ಪ್ರಮಾಣ ಪತ್ರ ಇರ್ತದೆ ಅವರನ್ನು ನಾವು ಪರಿಗಣನೆ ಮಾಡ್ತೀವಿ. ಇನ್ನು ನೀವು ಅದು ಬಿಟ್ಬಿಟ್ಟು ಶಿಕ್ಷಣ ಮತ್ತು ಇತರೆ ಸೌಲಭ್ಯಗಳಿಗೆ ಅಂತ ಮೆನ್ಷನ್ ಮಾಡಿಕೊಟ್ರೆ ನಾವು ತಗೊಳ್ಳಲ್ಲ ಅಂತ ಹೇಳಿದರೆ, ಅದು ಈ ಹಂತದಲ್ಲಿ ಅದನ್ನು ಬಿಲೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಫಸ್ಟು ನಿಮಗೆ ಯಾರೆಲ್ಲ ಇದು ನೋಡಿಕೊಂಡು ಒಂದಷ್ಟು ಕನ್ಫ್ಯೂಸ್ಗೆ ನೀವು ಒಳಗಾಗಿದ್ದೀರೋ ಅವರಿಗೆಲ್ಲ ಒಂದು ಹೇಳ್ಬಿಡ್ತೀನಿ ನಾನು, ಇಟ್ಸ್ ಎ ಕ್ಲಾರಿಟಿ. ಇದು ಯಾರು ಕೂಡ ಇದುವರೆಗೂ ಅಪ್ಲಿಕೇಶನ್ ಹಾಕಿದ್ದೀರೋ ಆ 3 ವಿಭಾಗದ ಎಕ್ಸಾಮ್ಸ್ಗೆ ಯಾವುದೇ ಸಮಸ್ಯೆ ಇಲ್ಲ. ಯಾರೂ ಕೂಡ ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ. ಏನಕ್ಕೆ ಅಂತಂದರೆ, ಈಗಾಗಲೇ ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದಷ್ಟು ಆದಾಯ ಪ್ರಮಾಣ ಪತ್ರಗಳನ್ನು ಈಸ್ಕೊಂಡು ನಾವು ರೆಫರ್ ಮಾಡಿದ್ದೀವಿ. ಅಲ್ಲಿ ಎಲ್ಲಿಯೂ ಕೂಡ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಈ ಒಂದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ನ ಪಡಿಬೇಕಾದ್ರೆ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್, ಅಥವಾ ಜಾಬ್ಗಾದರೆ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್, ಫಾರ್ ದ ಪರ್ಪಸ್ ಆಫ್, ಸೊ ಏನಂತೀವಿ ಅದಕ್ಕೆ, ಸರ್ಕಾರಿ ಉದ್ಯೋಗಕ್ಕಾಗಿ ಅಂತ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಅಲ್ಲಿ ಅವ್ರು ಏನು ಕೇಳ್ತಾರೆ, ಈ ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೈ ಮಾಡಬೇಕಾದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ 2 ಡಾಕ್ಯುಮೆಂಟು ಅಥವಾ ಮ್ಯಾಕ್ಸಿಮಮ್ ಒಂದು 3 ಡಾಕ್ಯುಮೆಂಟ್ ಕೇಳ್ತಾರೆ. ಒಂದು ಶಾಲಾ ದಾಖಲಾತಿ, ಇನ್ನೊಂದು ನಿಮ್ಮ ಆಧಾರ್ ಕಾರ್ಡು, ಇನ್ನೊಂದು ಇನ್ ಕೇಸ್ ಇಫ್ ನೆಸಸರಿ ಇದ್ದರೆ ನಿಮ್ಮ BPL ಕಾರ್ಡನ್ನು ಕೇಳಲಾಗುತ್ತೆ. ಸೊ BPL ಕಾರ್ಡ್ ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ಏನಾದರೂ ಜಮೀನಿದ್ದರೆ ಅದನ್ನು ಹೇಳಬೇಕಾಗಿರುತ್ತೆ. ಸೊ ನಿಮ್ಮ ಎಲ್ಲ ಆದಾಯದ ಮೂಲಗಳನ್ನು ನೋಡಿಕೊಂಡು ಒಂದು ವರ್ಷಕ್ಕೆ ಇಂಥ ಒಬ್ಬ ವ್ಯಕ್ತಿಯ ವಾರ್ಷಿಕ ವರಮಾನ ಇಷ್ಟಿರುತ್ತೆ ಅಂತ ಹೇಳುತ್ತೆ. ಸೊ ದಟ್ ಈಸ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್, ಆಯಿತಾ. ಮತ್ತು ಈ SC ಮತ್ತು ST ಕ್ಯಾಟಗರಿಯವರಿಗೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಅವ್ರಿಗೆ ಏನು ನೀಡ್ತಾರೆ, ಅದು ವ್ಯಾಲಿಡ್ ಬಂದು ಲೈಫ್ ಟೈಮ್ ಇರುತ್ತೆ, ಅದು ಲಿಮಿಟೆಡ್ ಪೀರಿಯಡ್ ಟೈಮಿಗೆ ಇರಲ್ಲ ಅದು. ಆದರೆ ಆದಾಯ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಈ OBC ವರ್ಗದ ಅಭ್ಯರ್ಥಿಗಳಿಗೆ ಅಲ್ಲೇ ಮೆನ್ಷನ್ ಮಾಡ್ತಾರೆ ಎಡಭಾಗದಲ್ಲಿ, ಈ ಒಂದು ಪ್ರಮಾಣ ಪತ್ರದ ಮಾನ್ಯತೆಯು 5 ವರ್ಷಗಳ ಅವಧಿಗೆ ದೃಢೀಕರಿಸಲಾಗಿರುತ್ತದೆ ಅಂತಂದ್ಬಿಟ್ಟು ಅಲ್ಲೇ ಲೈನ್ ಮೆನ್ಷನ್ ಮಾಡ್ತಾರೆ, ಆಯಿತಾ. ಹಾಗಾಗಿ ಈ OBC ಅಂಡರಲ್ಲಿ ಬರ್ತಕ್ಕಂಥ ಕೆಲವೊಂದು ಕ್ಯಾಸ್ಟ್ ಅಂತ ಏನಿದೆ ಅವ್ರಿಗೆ ಒಂದೇ ಫಾರ್ಮ್ಯಾಟಲ್ಲಿ ಇರುತ್ತೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು. ಆದರೆ SC ಮತ್ತು SC ಕ್ಯಾಂಡಿಡೇಟ್ಸ್ಗೆ ಸೊ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರತ್ಯೇಕವಾಗಿರುತ್ತೆ ಅಕಾರ್ಡಿಂಗ್ ಟು ಇನ್ಫಾರ್ಮೇಷನ್ನು. ಏಕೆಂದರೆ ಈಗಾಗಲೇ ನಾವು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡಿದ್ದೀವಿ, ಗ್ರಾಮವನ್ನು, ಕರ್ನಾಟಕವನ್ನು. ಸೊ ಎಲ್ಲೆಲ್ಲಿ ಇದೊಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ಗೆ ಅಪ್ಲಿಕೇಶನ್ಸ್ ಹಾಕ್ತಾರೆ ಸೆಂಟರ್ಸ್ನೆಲ್ಲ ಹೋಗಿ ಕೇಳಿದೆ. ಅವರು ಅಷ್ಟೇ ಹೇಳೋದು ನಮಗೆ, ನಾವು ಹಾಗೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಅಂತಂದ್ಬಿಟ್ಟು ಎಲ್ಲೂ ಅಪ್ಲಿಕೇಶನ್ ಹಾಕಲ್ಲ ಅಂತ ಅವ್ರು ಹೇಳಿದರೆ. ಹಾಗಾಗಿ ಸೊ ಕನ್ಫ್ಯೂಸ್ ಯಾರೂ ಕೂಡ ಮಾಡ್ತಾ ಇಲ್ಲ ಇಲ್ಲಿ. ಕನ್ಫ್ಯೂಸ್ ಎಲ್ಲಿ ಕ್ಲಿಯರ್ ಆಗಿದೆ, ಎಲ್ಲಿ ರೈಸ್ ಆಗಿದೆ ಅದು, ಅಥವಾ ಎಲ್ಲಿ ಅರೈಸ್ ಆಗಿದೆ, ಯಾರು ಮಾಡಿದ್ದು, ಅದನ್ನು ಫಸ್ಟು ಅದ್ರ ಬಗ್ಗೆ ನೀವು ಫಸ್ಟ್ ಏನು ಮಾಡಬೇಕು, ಯೋಚನೆ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನೋಡಿ, ಇಲ್ಲಿ ಈ ಎಕ್ಸಾಮಿನೇಷನ್ ಅಥಾರಿಟಿ ಮಾಡಿಟ್ಟಿರ್ತಕ್ಕಂಥ ಒಂದು ಗೊಂದಲ ಇದು. ಮತ್ತು ಇಲ್ಲಿ ಹಾಕಿದ್ದು ಮೆನ್ಷನ್ ಮಾಡಬೇಕಿತ್ತು ಇವರು, ಅಲ್ವಾ. ಈಗ ಯಾರು ತಾನೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಶಿಕ್ಷಣಕ್ಕಾಗಿ, ಸರ್ಕಾರಿ ಉದ್ಯೋಗಕ್ಕಾಗಿ ಈ ಆನ್ಲೈನ್ ಪ್ರಕ್ರಿಯೆಗಳು ಇಲ್ಲದೇ ಇರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿ ಕೊಡ್ತಾ ಇದ್ದಿದ್ದು ನಾವು. ಯಾವುದಕ್ಕೆ, ಈ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾದ ಸಂದರ್ಭಗಳು ನಿಮಗೆಲ್ಲ ಗೊತ್ತಿದೆ, ಅಲ್ಲೆಲ್ಲ ಬರಿತಾ ಇದ್ರು ಅವಾಗ. ಸೊ ಈ ಒಂದು ಆದಾಯ ಪ್ರಮಾಣ ಪತ್ರ ಯಾವ ಉದ್ದೇಶಕ್ಕೆ, ವಿದ್ಯಾಭ್ಯಾಸಕ್ಕಾಗಿ ನೀವು ಓದಬೇಕಾದ್ರೆ. ಇನ್ನು ಬೇಕಾದ್ರೆ ನೀವು ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವಾಗ ಏನು ಮೆನ್ಷನ್ ಮಾಡ್ತಾಯಿದ್ರಿ, ಸೊ ಆಫ್ಲೈನ್ ಮೋಡಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಅಂತ ಬರೀತಾ ಇದ್ದಿದ್ದು ಅವಾಗೆಲ್ಲ. ಬಟ್ ಯಾವಾಗ ಆನ್ಲೈನ್ ಪ್ರೊಸೀಜರ್ ಸ್ಟಾರ್ಟ್ ಆಯಿತು, ಸೊ ಆ ಥರದ್ದು ಏನಿಲ್ಲ. ಈಗ ಇಲ್ಲಿ ಯಾಕೆ ಸುಮ್ಮನೆ ಈ ಥರ ಸ್ಟೇಟ್ಮೆಂಟ್ ಮಾಡಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಈಗೆಲ್ಲ ಅಭ್ಯರ್ಥಿಗಳಿಗೆ ಗೊಂದಲ ಕ್ರಿಯೇಟ್ ಮಾಡೋದು ನನಗಂತೂ ಗೊತ್ತಿಲ್ಲ. ಸೊ ನಾನು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈಗ ಅಪ್ಲಿಕೇಶನ್ ಹಾಕಿದ್ದೀರೋ ದಯಮಾಡಿ ನೀವು ಯಾವುದೇ ಭಯ ಮತ್ತು ಆತಂಕಕ್ಕೆ ದಯವಿಟ್ಟು ಒಳಗಾಗಬೇಡಿ. ಸೊ ಈಗಾಗಲೇ ಒಂದಷ್ಟು ಹುದ್ದೆಗಳ ಪರೀಕ್ಷೆಗಳು ಕೂಡ ಎಕ್ಸ್ಟೆಂಡ್ ಆಗಿದೆ, ದಯಮಾಡಿ ಓದ್ಕೊಳ್ಳಿ.
ಸರ್ ನಾವು ಏನು ಪ್ರತ್ಯೇಕವಾಗಿ ಹೆಂಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇದು ಯಾಕೆ ಹಿಂಗೆ ಹೇಳಿದ್ದಾರೆ ಇಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ಪ್ರಮಾಣ ಪತ್ರವನ್ನೇ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಏನು ಕತೆ ಹಾಗೆ ಹೀಗೆ ಏನೂ ಆಗಲ್ಲ. ವೆರಿಫಿಕೇಷನ್ ಟೈಮಲ್ಲಿ ನೀವು ಅಪ್ಲಿಕೇಶನ್ ಆಗ್ತಕ್ಕಂಥ ಲಾಸ್ಟ್ ಡೇಟ್ ಏನಿದೆ ಅಷ್ಟರ ಒಳಗಡೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇದ್ದರೆ ಇಟ್ಸ್ ಇನಫ್, ಸಾಕು ಅಷ್ಟೇ. ಅದರಿಂದ ಆಚೆಗೆ ಏನೂ ಇಲ್ಲ. ಯಾಕೆಂದರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಹೋದರೆ ನಿಮ್ಮ ರೀಡಿಂಗ್ ನೀವೇನು ಓದ್ತಾ ಇದ್ದೀರ ಡೈವರ್ಟ್ ಆಗುತ್ತೆ. ಹಾಗಾಗಿ ಮೆಂಟಲಿ ನಿಮ್ಗೆ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಏನು ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಕತೆ, ಹಿಂಗೆಲ್ಲ ಯಾಕೆ ಹೇಳಿದ್ರೆ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ಯಾರೇ ಆಗಲಿ ಅಭ್ಯರ್ಥಿಗಳು, ನೀವು ಯಾವುದೇ ಹುದ್ದೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಆ್ಯಂಡ್ ಬಿಫೋರ್ ದಾಟ್ ಯು ಹ್ಯಾವ್ ಟು ರೀಡ್ ಅಫಿಷಿಯಲ್ ನೋಟಿಫಿಕೇಷನ್ ಕೇರ್ಫುಲಿ ಆ್ಯಂಡ್ ಕರೆಕ್ಟ್ಲಿ ಅಲ್ವಾ, ಅದನ್ನು ನೋಡಬೇಕು. ನಾವು ಕೇಳದೆ ನಾವು ಸೈಬರ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ಅಥವಾ ಕಂಪ್ಯೂಟರ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲ ದಾಖಲಾತಿ ತೊಗೊಂಡೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅಂತಂದರೆ ಇಟ್ ಇಸ್ ನಾಟ್ ಗುಡ್ ಅಕಾರ್ಡಿಂಗ್ ಟು ಮಿ. ಹಾಗಾಗಿ ಯಾವುದೇ ಆಗಲಿ ಅದು ಅಫಿಷಿಯಲ್ ನೋಟಿಫಿಕೇಷನ್ನು 1 or 2 pages ಆಗಲಿ 10 pages ಆಗಲಿ ಓದ್ಕೊಳ್ಳಿ. ಅಲ್ಲಿ ಮೀಸಲಾತಿ ಕೋಟಾ ಏನು ಹೇಳಿದ್ದಾರೆ, ಅಪ್ಲಿಕೇಶನ್ ಪ್ರಾಸೆಸ್ ಹೇಗೆ, ಕೆಲವೊಂದು ಪ್ರಮಾಣ ಪತ್ರಗಳನ್ನು ನಾವೇ ಬೈ ಮಾಡಬೇಕಾ ಅಥವಾ ಆನ್ಲೈನಲ್ಲೇ ಆ ಒಂದು ಫಾರ್ಮ್ಯಾಟ್ಸನ್ನು ಬಿಡುಗಡೆ ಮಾಡಿದರೆ ಅದನ್ನು ನೋಡಿ. ಈಗ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ಗೆ ಫಾರ್ಮ್ಯಾಟ್ಸ್ ಇಲ್ಲ ಕೆಲವೊಂದು ಇಲಾಖೆಯ ಹುದ್ದೆಗಳಿಗೆ. ಯಾವ ಇಲಾಖೆಯಲ್ಲಿ ಅವರೇ ಫಾರ್ಮ್ಯಾಟ್ಸ್ ಬಿಡ್ತಾರೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಮಾಡ್ಕೊಳ್ಳಿ. ಯಾವ ಇಲಾಖೆ ಹುದ್ದೆಗಳಿಗೆ ಅವರು ಫಾರ್ಮ್ಯಾಟ್ಸ್ ಬಿಟ್ಟಿಲ್ವ ಆನ್ಲೈನಲ್ಲಿ, ಅವಾಗ ಏನೂ ಇಲ್ಲ, ತಲೆ ಕೆಡಿಸ್ಕೊಳಂಗಿಲ್ಲ. ನೇರವಾಗಿ ನೀವು ಇನ್ಕಮ್ ಆ್ಯಂಡ್ ಸರ್ಟಿಫಿಕೇಟನ್ನ ಅಲ್ಲಿ ಸೈಬರ್ ಸೆಂಟ್ರಲ್ಲಿ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಬೇರೆ ಏನು ತಲೆಗೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ವಿಡಿಯೋ ಎಂಡ್ ಮಾಡಲಿಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆಲ್ಲ ತಲೆಗೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಈಗ ನೀವು ಆಲ್ರೆಡಿ ಈಗ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ, ಇಟ್ಕೊಳ್ಳಿ. ಅದೇ ಯೂಸ್ ಆಗುತ್ತೆ. ಈಗ ಪ್ರತ್ಯೇಕವಾಗಿ ಇನ್ನೊಂದು ಸಲ ಏನು ಮಾಡಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅದನ್ನು. ವೆರಿಫಿಕೇಷನ್ ಟೈಮಲ್ಲಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆಯಾ, ನೀವು ಎಕ್ಸಾಮ್ ಡೇಟ್ ಎಂಡ್ ಆಗೋದ್ರ ಒಳಗಡೆ ನೀವು ಮಾಡಿಸಿ ಇಟ್ಕೊಂಡಿದ್ದೀರಾ, ಅದಷ್ಟೇ ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಇಲ್ಲಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿಲ್ಲ. ಇಲಾಖೆಯವರು ಮಾಡಿದಂಥ ಇದೊಂದು ಸ್ಟೇಟ್ಮೆಂಟಿಂದಾಗಿ ಇಷ್ಟೆಲ್ಲ ಗೊಂದಲಗಳಾಗಿತ್ತು. ಹಾಗಾಗಿ ನಾನು ಸಾಕಷ್ಟು ಜನರನ್ನ ಈಗಾಗಲೇ ಕೇಳಿದ್ದೀನಿ ನಾನು. ಅವತ್ತು ನನಗೆ ಯಾವಾಗ ಈ ಸ್ಟೇಟ್ಮೆಂಟ್ ನೋಡಿದೆ ಅವತ್ತೇ ನನಗೆ ಗೊತ್ತಿರತಕ್ಕಂಥ ಸ್ನೇಹಿತರಿಗೆ ಫೋನ್ ಮಾಡಿದೆ. ಸೆಂಟರ್ಸಲ್ಲಿ ಏನು ಅಪ್ಲಿಕೇಶನ್ ಹಾಕ್ತಾರೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಬೇಕಾದ್ರೆ ಅವ್ರು ಕೇಳಿದಾಗ ಇಷ್ಟೇ ಹೇಳಿದವರು, ನಾವು ಹಾಗೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಅಂತ ಅಂದ್ಬಿಟ್ಟು ನಾವು ಸ್ಟೇಟ್ಮೆಂಟೇ ಮಾಡಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ನಾವು ಟೈಪೇ ಮಾಡೋಕ್ಕೆ ಹೋಗಲ್ಲ. ನಾವು ಶಾಲಾ ದಾಖಲಾತಿ, ಆಧಾರ್ ಕಾರ್ಡು ಅಥವಾ BPL ಕಾರ್ಡ್ ಜೆರಾಕ್ಸನ್ನು ಈಸ್ಕೊಂಡು ನಾವು ಅಪ್ಲಿಕೇಶನ್ ಹಾಕ್ತೀವಿ. ಅಲ್ಲಿ ಒಂದು ವಾರ್ಷಿಕ ವರಮಾನ ಬರುತ್ತೆ. ಅದು ಅವರ ಆ ವ್ಯಕ್ತಿಯ ಒಂದು ಅಲ್ಲಿ ಆದಾಯ ಪ್ರಮಾಣ ಪತ್ರಕ್ಕೆ ಅದು ಪೂರಕವಾಗಿರುತ್ತೆ. ಅದು ಫೈನಲ್ ಆಗಿರುತ್ತೆ. ನಾವೆಲ್ಲೂ ಕೂಡ ಪ್ರತ್ಯೇಕವಾಗಿ ಈ ಪರ್ಪಸ್ಗೆ ಬೇಕು ಅಥವಾ ಮತ್ತೊಂದು ಪರ್ಪಸ್ಗೆ ಬೇಕು ಅಂದ್ಬಿಟ್ಟು ಎಲ್ಲಿಯೂ ಮೆನ್ಷನ್ ಮಾಡಲ್ಲ ಅಂತ ಹೇಳಿದ್ದಾರೆ, ಆಯಿತಾ. ಹಾಗಾಗಿ ದಯಮಾಡಿ ಯಾವುದೇ ಸಮಸ್ಯೆ ಇದರಿಂದ ಉದ್ಭವ ಆಗಲ್ಲ. ಯಾರೂ ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಹತ್ರ ಇದ್ದರೆ ನಾನು ಎಷ್ಟೇ ಹೇಳೋದು, ಮೀಸಲಾತಿ ಕೋಟಾದ ಅಂಡರಲ್ಲಿ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀರೋ, ಅಪ್ಲಿಕೇಶನ್ ಹಾಕಿ ಅಥವಾ ಈಗಾಗಲೇ ಓದ್ತಾ ಇದ್ದೀರೋ ಆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ದಯಮಾಡಿ ಎಕ್ಸಾಮ್ ಡೇಟ್ ಎಂಡ್ ಆಗೋದ್ರ ಒಳಗಡೆ ಅಥವಾ ಅಪ್ಲಿಕೇಶನ್ ಡೇಟ್, ಇಟ್ಸ್ ವೆರಿ ಇಂಪಾರ್ಟೆಂಟು, ಅಪ್ಲಿಕೇಶನ್ ಡೇಟ್ ಎಂಡ್ ಆಗೋದ್ರ ಒಳಗಡೆ ಅವೆಲ್ಲವನ್ನು ಮಾಡಿಸಿ ಇಟ್ಕೊಳ್ಳಿ ಅಷ್ಟೇ. ಅದು ನಿಮಗೆ ಮುಖ್ಯವಾಗಿರುವಂಥದ್ದು. ಅದನ್ನು ಬಿಟ್ಟರೆ ಈಗಲೇನಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಪ್ರತ್ಯೇಕವಾಗಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಅಂತ ಏನು ಹೇಳಿದರೆ ಅದಕ್ಕೆಲ್ಲ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೀಗೆಲ್ಲ ಸ್ಟೇಟ್ಮೆಂಟ್ಸನ್ನು ಮಾಡಿ ಈ ಗೊಂದಲ ಕ್ರಿಯೇಟ್ ಮಾಡ್ತಾರೆ ಇವರು. ಇದೆಲ್ಲ ಮಾಡಬಾರ್ದು ಇಲ್ಲಿ, ಆಯಿತಾ. ಹಾಗಾಗಿ ತುಂಬ ಜನ ನಮಗೆ ಕಮೆಂಟ್ಸ್ ಮಾಡ್ತಾಯಿದ್ರು, ಏನು ಸರ್ ಅಲ್ಲ ಹಿಂಗೆ ಹೇಳಿದ್ರಲ್ಲ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನು ಕತೆ ಅಂತ. ಆ ಥರ ಏನು ಅದರಿಂದ ಯಾವುದೇ ಸಮಸ್ಯೆ ಅರೈಸ್ ಆಗಲ್ಲ. ಈಗಾಗಲೇ ಎಷ್ಟು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರಪ್ಪ ಈಗ. ಹಾಗಾದರೆ ಅವ್ರ ಕತೆ ಏನು, ನಥಿಂಗ್ ಅಟ್ ಆಲ್. ಏನು ಕೂಡ ಯಾವುದೇ ಸಮಸ್ಯೆಗಳು ಇದರಿಂದ ಉದ್ಭವ ಆಗಲ್ಲ. ಆರಾಮಾಗಿ ನಿಮ್ಮ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾರೆಲ್ಲ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಂಡರಲ್ಲಿ ಕಲ್ಫರ್ ಆಗಿರ್ತಕ್ಕಂಥ ಕೆಲವೊಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ನೀವು ಓದ್ತಾ ಇದ್ದೀರೋ ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದ. ಇದರಿಂದ ಆಚೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ರೆಸ್ಪಾನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.